guys, but I really want to cut my hair. And to convince to break my hair with that. Okay. You can take it comes to you. But I feel like cutting my hair. I really want. ಚೋರ್ ಕಟ್ ಮಾಡ್ಕೊಂಬಂದಿತ್ತು ಬೆಳಗ್ಗೆ ಎದ್ದು ಕೂಡೋದೇ ಹೋಗ್ತಿದ್ವಿ ಹೇರ್ ಕಟ್ ಮಾಡ್ಕೊಂಬಂದಿರ್ತಾನೆ ನನ್ನ ಫ್ರೆಂಡ್ಸ್ ಅಂತ ಅದಕ್ಕೆ ಮೊನ್ನೆ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ನ ಕಟ್ ಮಾಡೋದಿಲ್ಲ ಹೇರ್ ಇಂಥ ಕಳಿಸ್ತು ಇಲ್ಲಿವರೆಗೆ ಬರ್ತಾರೆ ಇಲ್ಲಿವರೆಗೆ ಬರ್ತಾರೆ ಅಂತಿತ್ತು ಬಟ್ ಈಗ ನನಗೆ ಕಟ್ ಮಾಡುವ ಅನಿಸ್ತಿತ್ತು ನಂಗೆ ಗೊತ್ತಿಲ್ಲ ಅಂತ ಮಾಡ್ತೀನಿ ಕಟ್ ಮಾಡೋದೇ ಬೇಡವಾ ಸ್ವಲ್ಪ ಕಟ್ ಮಾಡ್ತೀಯಲ್ಲ ಸ್ವಲ್ಪ ಕಟ್ ಮಾಡಿ ಈಗ ಹೇಗೆ ಅನಿಸ್ತಿತ್ತು ನನಗೆ ಚೂರು ಕಟ್ ಮಾಡ್ಕೊಂಡು ಆಸೆ ಆಗ್ತಿತ್ತು ಅದು ಎಂತ ಕಟ್ ನಂಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸಕ್ಕೆ ನಾನು ಹೇಳಿದ್ದು ತುಂಬ ಉದ್ದ ಬಾಳಿಸ್ತಾರೆ ಬಟ್ ಈಗ ಕಟ್ ಮಾಡ್ಕೊಂಡು ನಾನು ಹೆದರಿಕೆ ಐತೆ ಆಚಿನ ಪತ್ರ ನಾಚಿಕೆ ವೀಡಿಯೋಗಳು ಕಟ್ ಕಾಡ್ತಾಯಿದ್ದೆ ಆಚೀಚೆಗೆ ಹೇರ್ ಕಟ್ಕೊಂಡದಾದ ನಂಗೆ ಗೊತ್ತಿಲ್ಲ ಸ್ವಲ್ಪ ಕಟ್ ಮಾಡ್ತೀಯ ಅಂತ ಕಟ್ನ ಪ್ರಾಮಿಸ್ ಮಾಡ್ತೀವಿ ನಾನು ವೀಡಿಯೋ ಮಾಡ್ತೀವಿ ಎಷ್ಟಾಗ್ತದೆ ಯಾರು ಬರ್ತೀವಿ ಯಾರು ಆಫ್ ಅಂತ ಹೇಳ್ತಾರೆ ಕಟ್ ಮಾಡ್ತೀವಿ ಸಾವು ಅಂತ ಕಂಡಿದೆ ಸೌಂಡ್ ಕಾಣುತ್ತಾ ಅದು ನಿಮಗೆ ಸದ್ಯ ಬರ್ತೀವಿ ಗಾಯಸ್ನ ಕೂಲಿ ಕಟ್ ಮಾಡ್ತೀನಿ ಸೊ ನಂಗೆ ಫುಲ್ ಕಟ್ ಸೊ ಒಂದು ಸಣ್ಣದು ಮಾಡ್ತೀನಿ ಚೆನ್ನಾಗಿ ಡೆಲಿವರಿ ಬಾಗಿ ಸಹ ಜಾಸ್ತಿ ದುಡ್ಡು ಯಾರು ಜಾಸ್ತಿ ದುಡ್ಡು ಮಾಡಿ ಸ್ಟ್ರೈಟ್ ಮಾಡ್ಕೊಂತಾರೆ ಆದರೆ ಅದಕ್ಕೆ ಸೊ ಗಾಯ್ಸ್ ಅಂತಂದರೆ ನನ್ನ ಗಾಡಿ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಮೊದಲಿಗೆ ವೀಡಿಯೋಸ್ ಹಾಕ್ತಾಯಿದ್ದೆ ಬ್ಲಾಗ್ಸ್ ಅದನ್ನು ಲೈಕ್ 600 ಸಬ್ಸ್ಕ್ರೈಬರ್ಸ್ ಇದ್ದರೆ ಅದನ್ನು ಬ್ಲಾಗ್ ಮಾತ್ರ ಅಲ್ಲ ಪ್ಲಸ್ ಡ್ಯಾನ್ಸ್ ವೀಡಿಯೋಸ್ ಹಾಕ್ತಾಯಿದ್ದೆ ಆ್ಯಂಡ್ ಸಮ್ ಅದರ್ ರ್ಯಾಂಡಮ್ ವೀಡಿಯೋಸ್ ಅದ್ರಲ್ಲಿ 600 ಸಬ್ಸ್ಕ್ರೈಬರ್ಸ್ ಇದ್ದರೆ ಬಟ್ ಐ ಡೋಂಟ್ ನೋ ಇಫ್ ಐ ಶುಡ್ ಪೋಸ್ಟ್ ಆನ್ ದಟ್ ಚಾನಲ್ ಆರ್ ನಾಟ್ ಸೊ ನಿಮ್ಮದು ನೀವು ಕಮೆಂಟ್ ಮಾಡಿದ್ದೀರಿ ವಾಚ್ ರೈಟ್ ನಾನು ಅದಕ್ಕೆ ಕನ್ಫ್ಯೂಸ್ ಸ್ಟೇಟ್ ಆಗಿದ್ದೆ ನಂಗೆ ಗೊತ್ತಿಲ್ಲ ಅಂತ ಮಾಡ್ತೀನಿ ಓಕೆ ಆ ಐಡಿನ ನಾನು ಕೆಳ ಮೆನ್ಷನ್ ಮಾಡ್ತೆ ಡಿಸ್ಕ್ರಿಪ್ಷನಲ್ಲಿ ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ಅಂದರೆ ಲೈಕ್ ಮಿನಿಮಮ್ ಅಂದರೆ ಒಂದು ವಾರ ಮೇಲಾಯಿತು ಕೋಲ್ಡ್ ಎಷ್ಟು ಸತಿ ಸೀನಿದೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮಕ್ಕೊಂದು 200 ಸತಿ ಸೀನಿತ್ತು ನಾನು ಲೈಕ್ ತುಂಬ ಕೋಲ್ಡ್ ಆಯಿತು ಅದು ಹೆಂಗೆ ನನಗೆ ಗೊತ್ತಿಲ್ಲ ಜ್ಯೂಸ್ ಕುಡಿತಾ ಇರ್ತಿ ನಾನು ಮೊದಲೊಂದು ಕೋಲ್ಡ್ ಇತ್ತಕ್ಕ ಅದು ಸರಿ ಆದಮೇಲೆ ಈಗ ಯಾರನ್ನ ಜ್ಯೂಸ್ ಕುಡಿತಿ ಅಂದರೆ ಚಿಲ್ಲಿ ಕುಡಿತೀವಿ ಚಿಲ್ಲಿ ಸೊ ನಾವು ಬ್ಯಾನ್ ಕಂಟ್ರೋಲ್ ಮಾಡ್ಕೊಳ್ಳೋದು
ಇವತ್ತು ಅಡ್ಡಿಲ್ಲ, ಅಷ್ಟು ಸೀನಿಲ್ಲ, ಬೆಳಗ್ಗೆ ಬಿಟ್ಟರೆ ಈಗ ಸೀನಿಲ್ಲ. ಮತ್ತು ಸೋಪ್ ಸೆಕ್ಕೆ ಎಲ್ಲ ಸೀನಿಲ್ಲ, ಸಾಮಾನ್ಯಕ್ಕಲ್ಲ. ಮತ್ತು ನಂಗೆ ಎಂತ ಅನಿಸ್ತಿತ್ತು ಅಂದರೆ ಹೇರ್ ಕಟ್ ಮಾಡ್ಕೊಂಬಂದಿತ್ತು, ಕಟ್ ಮಾಡಿದೆ. ಓಕೆ, ಆ್ಯಂಡ್ ಇದಕ್ಕೆ ಏನಾಗುತ್ತೆ, ಹೇರ್ ಕಟ್ ಮಾಡ್ಕೊಂಬಂದಿತ್ತು, ಕಟ್ ಮಾಡಿದೆ. ಹೇರ್ ಕಲರ್ ಮಾಡ್ಕೊಂಡ್ಕೊಂಬಂದಿದ್ದು ಮೊದಲು ಮಾಡಿದ್ವಿ, ಈಗ ಮತ್ತೆ ಕಲರ್ ಮಾಡ್ಕೊಂಡ್ಕೊಂಬಂದಿತ್ತು. ಈಗ ಎಲ್ಲ ಕಲರ್ ಮೊದಲು ಮಾಡಿದ ಕಲರೇ ಹಂಗೆ ಇತ್ತು, ಲೈಕ್ ಬ್ಲಾಂಡ್ ಇಟ್ಲೆ ಅಂತ ತಿತ್ತು ನನ್ನ ಜೀವನ. ನನಗೆ ವಿಚಿತ್ರ ಆಡ್ತಿದ್ನಪ್ಪ ಇತ್ತೀಚೆಗೆ ಉಂಟು. ಗಾಯ್ಸ್, ನನಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು ಮಿಸ್ಟ್ರಿ ಬ್ಯಾಗ್ ಅಂಬಳದು. ಅದ್ರೊಳಗೆ ದುಡ್ಡಿನ ಅಟ್ಟಿ ಇತ್ತಂಬಕ್ಕೇನು ಅವಳು ಹೇಳ ನನ್ನ ಕೈ ಹಾಕ್ದಂಗೂ ದುಡ್ಡು ಬರ್ತಮ್ಮ ಹೊರಗೆ. ಅಕ್ಷಯ ಪಾತ್ರಿಕ ನಂಗೆ ಹಂಗೆ ಬಬ್ದ ಲೈಕ್ ಹತ್ತಿರ್ಲಿಯಾ ಚಿಂದಂಗಡಿ ಬ್ಯಾಗ್ ಅದು ನನ್ನ ರೂಮೇಟಿಗೆ ಇನ್ನೊಬ್ಬಳ. ನಾನೀಗ ಸ್ಟ್ರೇಟಿಂಗ್ ಮಾಡ್ಕೊಂಡ ಕಾಣ್ತಾ ಇದ್ದಿ. ಕರ್ಲಿ ಹೇರು ಇಷ್ಟ, ಸ್ಟ್ರೈಟ್ ಹೇರು ಇಷ್ಟ. ಎಂತ ಮಾಡೋದು, ಎರಡು ಒಟ್ಟಿಗೆ ಮಾಡ್ಕೊಂಬಕ್ಕಾಗ್ತಿಲ್ಲಲ್ಲ, ಒಂದು ಮಾತ್ರ ಮಾಡ್ಕೊಂಬ ಸಾಧ್ಯ. ಇನ್ನೂ ಕಟ್ ಮಾಡ್ಕೊಂಬಂಗಿತ್ತಪ್ಪ ನಂಗೆ ಸಾಮ. ಇಷ್ಟೇ ಕೂದಲು ಸಾಕಮ್ಮಂಗಿತ್ತು. ಸತ್ಯ ನಂಗೆ ಎಂತ ಆತಿತ್ತು ನನಗೆ. ಗಾಯ್ಸ್, ಇವತ್ತು ನಮ್ಮ ಪಿಜಂಗೆ ಎಂತ ಊಟ ಕೂತಿತ್ತ, ಮೊಸರನ್ನ ಮತ್ತೆ ಎಂತ ಪಲಾವಲ್ಲ. ಅದಕ್ಕೆ ನಾವೆಂತ ಮಾಡಿತ್ತಂದ್ರೆ ಬೆಳಗ್ಗಿದ್ದ ಎಂತ ಪೂರಿ ಮಾಡಿದ್ರು. ಆ ಪೂರಿನ ಬಾಕ್ಸಿಗೆ ಹಾಕಿ ತಂದಿಟ್ಟು ನಾವು ತಿನ್ಲಪ್ಪ. ನಾನು ಇಲ್ಲಿ ಮತ್ತೆ ಬಾಯಿ ಹಾಕೋದಲ್ಲ ಪಲ್ಲ, ಉಪ್ಪು ಒಂದಿರುತ್ತೆ, ಮತ್ತೆ ಎಂತ ಮಸಾಲೆ ಇಲ್ಲ, ಗಿಸಾಲ ಇಲ್ಲ, ಎಂತ ಇಲ್ಲ, ಉಪ್ಪು ಒಂದಿರುತ್ತೆ. ಅನ್ನ ಮತ್ತು ಉಪ್ಪು ತಿನ್ನು. ಮತ್ತು ನಮ್ಮ ಮಾಡ್ಕೊಂಬಾತ್ಲೆ ಅವತ್ತೊಂದು ಎಡ್ಕ ಎಕ್ಸ್ಟ್ರಾ. ಈಗ ಬುತ್ತಿಗೆ ಹಾಕಿ ಇಟ್ಟಿತ್ತು ಪೂರಿ ಏನು ತಿಮ್ಮಂಗಿಲ್ಲ, ಒಟ್ಟು ತಿನ್ಕಲ್ಲ ಹೊಸು ಆಗ್ತದ ನಳಿ ತಗೊಬಂದು ಇಟ್ಟದ್ದು. ನಾನು ಬನ್ನಿ ಎಂತ ಮಾಡೋ ಮನ್ಸು ಬತ್ತಿಲ್ಲ, ಎಂತ ಆತಿತ್ತು ನನಗೆ. ಇಲ್ಲಿ ಸಮಾತ್ ಇದೊಂದು ಬ್ಯಾಗ್ ಅಪ್ಪ ಕೆಂಪು, ಅದ್ರಂಗೆ ಬರ್ತದೆ ವೀಡ್ದಂಗೆ ನೀಡಿ. ಈಗ ನಾವು ಎಲ್ಲಿಗೆ ಹೋಗ್ತಿತ್ತಂದರೆ ರೈಸಿಗೆ ಹೋಗಿದ್ದು. ಊಟ ಟೈಮ್ ಆಯಿತು, ಹೊಸ ಹೋಗಿತ್ತು. ಅದೇ ಪಲಾವ್ ಮಾಡಿರ್ತಾರೆ, ಅದೇ ಪಲಾವ್ ಮತ್ತು ಕರ್ಡ್ ರೈಸ್ ಅದೇ ಮಾಡಿರ್ತಾರೆ. ನನಗೆ ಜೊತೆ 6 ಹೋಗಿ ಕಾಣೋದು ಅಟ್ಲೀಸ್ಟ್ ಸ್ವಲ್ಪ ಡಿಫ್ರೆಂಟ್ ಮಾಡಿರ್ತಾರೆ. ಇಲ್ಲ ಅಂದರೆ ಸೀರೆ ಬರ್ತದೆ, ಅದೇ ಪೂರಿ ಕಬಾಬ್ ಅಪ್ಪ ಅದಂತೂ ಡಿಫ್ರೆಂಟ್ ಮಾಡಿ. ಅದೇ ಪೂರಿ ಅದೇ ಮೊಸರನ್ನ ಮಾಡಿರೋದು ಇವರ. ಈಗ ಹೋಗಿ ಅದೇ ಹಾಳಾದ ಪೂರಿ ತಿಂದು ಅಟ್ಲೀಸ್ಟ್ ಯಾತ್ರೋ ಡಿಫ್ರೆಂಟ್ ಇರುತ್ತೆ ಅಂತ ತಿರ್ಸ್ಕೊಂತ ಬಂದು ಮುಚ್ಚಿಗಿದಿಲ್ಲ. ಲಾಸ್ಟ್ ಟೈಮ್ ಮುಚ್ಚಿಗೆ ಇಟ್ಟಿದ್ದು ಈಜಿ ಹಣಿ ಬರ ಎಷ್ಟು ಆಫೀಸ್ ಕಾಣಿದೆ. ಬೆಳಗ್ಗೆ ಹಾಕಿ ಇಟ್ಟದ್ದು ಇದೇ ಹಣೆ ಬರ ಅಂತಂದು ಗೊತ್ತಿತ್ತು ನಮಗೆ. ಅದಕ್ಕೆ ಬೆಳಗ್ಗೆನೇ ಪೂರಿ ಮತ್ತು ವಾಟರ್ ಸಾಗು ಬಾಕ್ಸಿಗೆ ಹಾಕಿ ಇಟ್ಕೊಂಡು ಕಾಣಿ ಪೂರಿ ಸತ್ಯದ ಒಂದು ತಿಂಬುದ್ರೊಳಗೆ ನನ್ನ ಹೊಟ್ಟೆ ಫುಲ್ ಆಯ್ತು ಮಾತ್ರ. 1 2 3 ಸೊ ವಾಯ್ಸ್ ವಾಟ್ ಐ ಡ್ರಿಂಕ್ ಇನ್ ಅ ಡೇ. ಅಷ್ಟು ಖಾಲಿ ಆಯ್ತು ಅಂದರೆ ನೀರಿಗೆ ಕುಡಿತಿಲ್ಲ, ಇದೊಂದೇ ಕೊಡೋದು ಸ್ವಿಂಗ್, ಬರೀ ಸ್ವಿಂಗ್. ಅಮ್ಮ ಗೊತ್ತಾಗ ಮೇಲೆ ಬಿಸಾಡ್ತಾ 24 ಗಂಟೆಗೆ ಕುಡಿತಿ ಅಂದರೆ ಸ್ವಿಂಗ್ ಅಡಿಕ್ಟ್. ನಮ್ಮ ರೂಮಲ್ಲಿ ಇದ್ದಾರಲ್ಲ ಕಂಪ್ನಿಯವ್ರು, ನೀವು ಕಾಣ್ತಿದ್ದೀರ ನಂಗೆ ಗೊತ್ತಿಲ್ಲ ಬೇಡಿ, ನೀವು ಎಂತ ಕಾಣ್ತೀವಿ ನನಗೆ ಕಂಡ್ರು ಸ್ಪಾನ್ಸರ್ ಮಾಡಿ ಅರ್ಧೋಸಿ ನಿಮ್ಮ ಸ್ವಿಂಗನ್ನು ಖಾಲಿ ಮಾಡ್ತಿದ್ದೆ ನಾನು. ನಿಮ್ಮ ಬಿಸ್ನೆಸ್ ಜಾಸ್ತಿ ಆಗ್ತಿದ್ದೆ ನನ್ನಿಂದ ಅರ್ಧೋಸಿ.